ಮಂತ್ರಿ ಜಯಕರನಾದ ಉಗ್ರ ಸೈನ್ಯ ನಮ್ಮ ಶೀಘ್ರದಿಂದ ಕರೆದುಕೊಂಡು ಬಾ ಭಾರತೆ ದಂಡ ಬಂದ ಅಂಬುಜ ನೇತ್ರನ ಪಾದಕಿಂಕರನಂಬೆಂಬಿಟ್ಟದ ಸಂಭ್ರಮದಿಂದ ದಾರಂದ ಕೇಳುವ ಚರಕುಲ ಮಸ್ತಕ ನಿನ್ನ ದಾರೋ ನಿನ್ನ ನಾಮಾಂಕಿತವೇನ ಬೆಳೈ ಕಿಂಕರ ದೇವ ನಾವು ದಾರಂದರೆ ಸೀತಾದೇವಿಗೆ ಶ್ರೀರಾಮನ ಚಿಂತೆ, ಸಾವಿತ್ರಿಗೆ ಸತ್ಯವಾನ ಚಿಂತೆ, ದ್ರೌಪದಿಗೆ ಪಾಂಡವರ ಚಿಂತೆ, ಅಕ್ಕ ಮಾದೇವಿಗೆ ಮಲ್ಲಿಕಾರ್ಜುನನ ಚಿಂತೆ, ಇಲ್ಲಿ ಕುಳಿತುಕೊಂಡಿರುವ ನಮ್ಮ ರೈತರಿಗೆ ಮಳೆ ಬಂದು ಬೆಳೆಯಬೇಕೆಂಬ ಚಿಂತೆ, ಅಲ್ಲಿ ಕುಳಿತುಕೊಂಡಿರುವ ನಮ್ಮ ಅಕ್ಕನವರಿಗೆ ನಸುಗೂಡಿ ಯಾವಾಗ ಸಿಕ್ಕಬೇಕು ಯಾವಾಗಿಲ್ಲವೆಂಬ ಚಿಂತೆ, ಆ ಚಿಂತೆಯಲ್ಲಿ ಚಿಂತಾತುರನಾಗಿ ಬಂದು ತಮ್ಮನ್ನು ಮಾತನಾಡಿಸುವ ಸುಂದರ ಸಾರಥಿ ನಾನಲ್ಲವೇ ದೇವ, ಯಾರು ಕೊಟ್ಟು ಬರಬೇಕು ನಿಮ್ಮ ನಾಮಾಂಕಿತವ
ಭಾಗ್ಯ ಸಾಂದ್ರನಾಥ ಅಮರವತಿ ವಲ್ಲಭರ ಚಂದ್ರಾರ್ಚನ ಸಾಂದ್ರ ಸರ್ವಜ್ಞಾನವನ ರಕ್ಷಣೆ ಮಾಡುವಂತ ಬಳಿಗೆ ನನ್ನ ತಿಳಿದ ಸಾರಥಿ ವರ್ಷದ ಏನಾಗ್ತದೆ ಈ ಸಾರಥಿ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದ್ರೆ ಏನು ದೇವ? ಇಂದ್ರ ರಾಜನ ಸಾಂದ್ರ ತರ ಉದ್ಯಾನವನ್ನು ಮೃತ್ಯುಗಳಿಸಿಗೋಸ್ಕರವಾಯ್ತು ಕಂಡಿಯ ಸಾರಥಿ ತಿಳಿಯಿತು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಬಳಿ ಬೆಳೆ ಸಾರಥಿ ದೇವ, ನಮ್ಮ ಛತ್ರಸೇನ ಮಹಾರಾಜ ನಮ್ಮ ತೋರಿಸ ಸಾರಥಿ ಅತಿ ಜಾಗ್ರತೆ ನಿಮ್ಮಿಷ್ಟದಂತಾಗಲಿ ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ನಮೋ ನಮ ರಾಜ ಐಶ್ವರ್ಯ ಮತ್ತು ಮೇಲ ಕೇಳೈ ಮಂತ್ರಿವರಿಯೇ, ಓ ಗಂಧರ್ವ ರಾಜನೇ, ಮಂತ್ರಿ ಶೇಖರನೇ, ಶೀಘ್ರವಾಗಿ ಅನ್ನಂಕರಿಸದ ಕಾರಣವೇನ ರಾಜ? ನಾವು ಕೊಡುತ್ತೇವೆ. ಎಲೈ ವನಪಾಲಕನೇ, ಓ ಗಂಧರ್ವ ರಾಜನೇ, ನಮ್ಮ ವನದಲ್ಲಿರುವ ವನ ಸರಗಳು ಹತ್ತಿಗೆ, ಹಸುವಿಗೆ, ಸೀರೆಗೆ, ಶಾಸ್ತ್ರಿಗೆ, ಸುರಗಿ, ನಾಗ, ಹುನ್ನಾಗ, ಕ್ಯಾರಿಗೆ, ಗಂಧವಾದ ಮಕರಂದಾದಿ ಪುಷ್ಪಗಳು, ಚೆಂಗು, ಚಂಪು, ಜಂಬೀರ, ನೇರಳೆ, ನಾರಿಕೇಳ, ಕಪಿತ, ಶೂತ, ಚಂಪಾಕ, ರುದ್ರಾಕ್ಷಿ, ಭದ್ರಾಕ್ಷಿ, ಕರಿವೀರ ಮೊದಲಾದ ವೃಕ್ಷಗಳು ಇದು ಅಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರ ದೇವನಾಯಕರ ಸ್ವಚ್ಛವಾಗಿ ಕಾಪಾಡುವಂತವನು ಸಾಧನೆಗೆ ಆಜ್ಞೆಯನ್ನು ಮಾಡಿರುವಿಯಾ? ಆಜ್ಞೆ ಮಾಡುವ ರಾಜ. ಓ ಮಂತ್ರಿ ಶೇಖರ, ಓ ಗಂಧರ್ವ ರಾಜನೇ, ಇದು ಅಲ್ಲದೆ ನಾವಿಲ್ಲು ಅಂಥ ಸಕೋರಂಗಳು ಚೆನ್ನಾಗಿ ಹಾಡಿ ಕುಣಿಯುತ್ತ ಸಂತೋಷವಾಗಿರುವವೇ? ಸಂತೋಷವಾಗಿರುವ ರಾಜ. ಸಾರಂಗ, ಮೊದಲಾದ ಮೃಗಗಳ ಶೋಭಾಯಮಾನವಾಗಿರುವವೇ? ಪ್ರತಿ ತಿಂಗಳ ವನಚಾರರಿಗೆ ಸರಿಯಾಗಿ ಸಂಬಳ ಕೊಡುತ್ತ ಪರಿಪರಿಯಿಂದ ಬಲಾತರಗಳನ್ನು ಚೆನ್ನಾಗಿ ಕಾಪಾಡುವಂತೆ ಆಜ್ಞೆಯನ್ನು ಮಾಡು ಕಂಡಿಯ ಮಂತ್ರಿ ಭಕ್ತರಿಗೆ ದುರಂತರ. ಓ ಗಂಧರ್ವ ರಾಜನೇ, ಅವೋ ಮಂತ್ರಿ ಶೇಖರನೇ, ನಮ್ಮ ವನಾಂತರದಲ್ಲಿ ಪಕ್ಷಿಗಳ ಮತ್ತು ಮೃಗಗಳು ಎಲ್ಲವನ್ನು ಸರಿಯಾಗಿ ಕಾಪಾಡಿಕೊಂಡು ಬಂದಿರುವ ವನಚಾರರಿಗೆ ನಮಿಸಿದನ ಮತ್ತು ವನಚಾರರಿಗೆ ಸರಿಯಾಗಿ ಸಂಬಳ ಮುಟ್ಟು ಸುತ್ತ ವನದಲ್ಲಿ ಎಲ್ಲ ಆಡುತ್ತವಾಗುತ್ತದೆ ಶಿಷ್ಟ ಸಂಗತಿ. ಓ ಗಂಧರ್ವ ರಾಜನೇ, ಈ ಹೊನದೋಳ ದಾರು ದಾರು ಬಂದ ಕಾಲಕ್ಕೂ ರಕ್ಷೆ ಬಿಡಬೇಡ. ಇನ್ನು ಎಷ್ಟು ಗಂಟೆ ಆಗಲಿ ರಾಜ? ಸರ್ವತೆಗಳು ಪುಷ್ಪಲತೆಗಳು ಚೆನ್ನಾಗಿ ಕಾಪಾಡಿಕೊಂಡಿರೋ ದೇವೇಂದ್ರ ಮಹಾರಾಜನ ಹದ್ದ ಇಲ್ಲದ ತಾರಾದರೂ ನಮ್ಮ ಪ್ರವೇಶ ಮಾಡಿದರೆ ಅವರ ಚೆಂಡಿಗೆ ಕೈ ಕೊಟ್ಟು ಹಾಸಿಗೆ ತಪ್ಪಿಬಿಡ. ಇದಕ್ಕೆ ಪ್ರತಿ ಉತ್ತರವನ್ನು ಹಾಡಿದರೆ ಮೂರ್ಖರಂ ಮಿಡಿದು ಜಂಜೂರಿಯಂ ಬೆಳೆದು ಮುಸುಕಿಯಂ ಬಿಗಿದು ನಮ್ಮ ವನಾಂತರದ ಮುಂಭಾಗದ ಕಂಬಕ್ಕೆ ಕಟ್ಟಿ ಹಾಕುವಂತ ನಾವು ಕಂಡಿಯ ಹೊರಚಾರಿಯರ